ನಮಸ್ಕಾರ ಸ್ನೇಹಿತರೆ. ಭಾರತೀಯ ಧರ್ಮ, ಪುರಾಣ ಮತ್ತು ಆಧ್ಯಾತ್ಮಿಕ ಪಂಥಗಳಲ್ಲಿ ಬಹುಮುಖ್ಯ ಮಹತ್ವಪೂರ್ಣ ಸ್ಥಾನವು ನಮ್ಮ ಇತಿಹಾಸ ಹಾಗೂ ಪುರಾಣಗಳು ಹೊಂದಿವೆ. ಇಂತಹ ಪುರಾಣಗಳಲ್ಲಿ ಮುಖ್ಯವಾಗಿ ಯಮಧರ್ಮರಾಜನ ಸಹಾಯಕನಾಗಿ ಮಾನವರ ಪಾಪ ಮತ್ತು ಪುಣ್ಯಗಳ ಲೆಕ್ಕಪತ್ರವನ್ನು ಇಟ್ಟುಕೊಂಡಿರುವಂತಹ ದೇವತೆ ಅಂತ ಪರಿಗಣಿಸಲಾಗುವುದು ಚಿತ್ರಗುಪ್ತನಿಗೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಚಿತ್ರಗುಪ್ತ ಯಾರು, ಚಿತ್ರಗುಪ್ತನ ಹಿಂದಿನ ಜನ್ಮ ಏನಾಗಿತ್ತು, ಹಾಗೂ ಯಮಧರ್ಮರಾಜನ ಜೊತೆ ಚಿತ್ರಗುಪ್ತನಿರಲು ಕಾರಣವೇನು, ಹಾಗೂ ಚಿತ್ರಗುಪ್ತನ ಕಾರ್ಯವಾದರೂ ಏನು ಅಂತ ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮಾನವರು ಜೀವಿತದಲ್ಲಿ ಮಾಡಿದ ಎಲ್ಲ ಸತ್ಕರ್ಮಗಳು ಹಾಗೂ ದುಷ್ಕರ್ಮಗಳ ಬಗ್ಗೆ ಲೆಕ್ಕವನ್ನು ಇವನಿಗೆ ಬೋಧಿಸಲಾಗುತ್ತೆ ಹಾಗೂ ಆತನು ಅವುಗಳನ್ನು ಶ್ರದ್ಧೆಯಿಂದ ದಾಖಲಿಸುತ್ತಾನೆ. ಮತ್ತು ಚಿತ್ರಗುಪ್ತ ಈ ಎಲ್ಲ ವರದಿಯನ್ನು ಯಮಧರ್ಮರಾಜನಿಗೆ ಒಪ್ಪಿಸ್ತಾನೆ. ನಂತರ ಆ ವರದಿ ಆಧಾರದ ಮೇಲೆ ಆತ್ಮಕ್ಕೆ ಸ್ವರ್ಗವೋ ಅಥವಾ ನರಕವೋ ಅಂತ ದಂಡನೆಯನ್ನು ನೀಡಲಾಗುತ್ತೆ ಹಾಗೂ ನಿರ್ಧಾರವನ್ನು ಮಾಡಲಾಗುತ್ತೆ. ಈ ಕೆಲಸವನ್ನು ಚಿತ್ರಗುಪ್ತ ಮಾಡ್ತಾರೆ. ಇನ್ನು ಚಿತ್ರಗುಪ್ತನ ಜನ್ಮ ರಹಸ್ಯ ನೋಡೋದಾದರೆ ಬಹುಕಾಲದ ಹಿಂದಿನ ಕಥೆ ಇದು. ಬ್ರಹ್ಮಾಂಡ ಶುರುವಾದಾಗ ಬ್ರಹ್ಮದೇವನು ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿರ್ತಾನೆ. ಜೀವಿಗಳೆಲ್ಲ ಧರಿತ್ರಿಯಲ್ಲಿ ಹುಟ್ಟಿ ತಮ್ಮ ತಮ್ಮ ಜೀವನವನ್ನು ನಡೆಸ್ತಿರ್ತಾರೆ. ಪಾಪ ಪುಣ್ಯಗಳ ಲೆಕ್ಕವನ್ನು ನೋಡಿಕೊಳ್ಳುವ ಯಾವ ದೇವತೆ ಕೂಡ ಇರೋದಿಲ್ಲ. ಅನ್ಯಾಯ ಮತ್ತು ಅಧರ್ಮವು ಪ್ರಬಲವಾಗಿ ನಡೀತಾನೇ ಇತ್ತು. ಇದನ್ನೆಲ್ಲ ಗಮನಿಸಿದಂತಹ ಬ್ರಹ್ಮದೇವನು ಯಮಧರ್ಮರಾಜನನ್ನು ಕರೆಸಿಕೊಳ್ತಾರೆ. ಬ್ರಹ್ಮನು ಯಮನೊಡನೆ ಮಾತನ್ನಾಡ್ತಾರೆ. ಯಮದೇವ, ನೀನು ಜೀವಿಗಳ ಆತ್ಮವನ್ನು ಮರಣ ಮತ್ತು ನಂತರ ಆಶ್ರಯದಂತೆ ಪರಲೋಕಕ್ಕೆ ಕರೆದುಕೊಂಡು ಬರ್ತೀಯ. ಆದರೆ ಅವನು ಜೀವಿತದಲ್ಲಿ ಮಾಡಿದ ಕರ್ಮಗಳ ಶುದ್ಧ ಲೆಕ್ಕ ಇಲ್ಲದೆ ನ್ಯಾಯ ತೀರ್ಪು ಹೇಗೆ ಕೊಡ್ತೀಯಾ? ಹೇಗೆ ಸಾಧ್ಯವಿಲ್ಲ ಅಂತ ಹೇಳಿದಾಗ, ಈ ಕಾರ್ಯಕ್ಕಾಗಿ ಒಬ್ಬ ಶಕ್ತಿಶಾಲಿ ದೇವತೆಯನ್ನು ನಾನು ಸೃಷ್ಟಿಸಬೇಕು ಅಂತ ಬ್ರಹ್ಮದೇವ ನಿಶ್ಚಯ ಮಾಡ್ತಾರೆ. ಅಂತೆಯೇ ಬ್ರಹ್ಮನು ತಪಸ್ಸಿನಲ್ಲಿ ಶ್ರಮಿಸಿ ತನ್ನ ಮನಸ್ಸಿನ ಶುದ್ಧ ಇಚ್ಛಾಶಕ್ತಿಯಿಂದ ಒಂದು ಚಿತ್ರವನ್ನು ರಚಿಸ್ತಾರೆ. ಈ ಚಿತ್ರವು ಮೃದು ಸ್ವಭಾವ, ಶಾಂತ ಮನಸ್ಸು ಮತ್ತು ವಿದ್ವತ್ತಿನಿಂದ ಕೂಡಿರುತ್ತೆ ಮತ್ತು ಜ್ಞಾನ ಮತ್ತು ನ್ಯಾಯದ ಸತ್ವ ತುಂಬಿರುತ್ತೆ. ಈ ಚಿತ್ರದಿಂದಲೇ ಜೀವ ಪಡೆದ ಒಂದು ಅದ್ಭುತ ಸ್ವರೂಪ ಮೂಡಿಬರುತ್ತೆ. ಆ ಶಿಶುವಿನ ಮುಖದಲ್ಲಿ ಶುದ್ಧತೆ ಮತ್ತು ಕಣ್ಣುಗಳ ಜ್ಞಾನ, ಹೃದಯದಲ್ಲಿ ನ್ಯಾಯಬೋಧನೆ ಎಲ್ಲವೂ ಕೂಡ ಕಂಗೊಳಿಸುತ್ತಿರುತ್ತೆ. ಆ ಆಶೀರ್ವಾದದಿಂದ ಬ್ರಹ್ಮನಿಂದ ಹುಟ್ಟಿದಂತಹ ವ್ಯಕ್ತಿಯೇ ಚಿತ್ರಗುಪ್ತ. ಬ್ರಹ್ಮದೇವರು ಚಿತ್ರಗುಪ್ತನಿಗೆ, ನೀನು ಜೀವಿಗಳ ಪಾಪ ಪುಣ್ಯಗಳ ಲೆಕ್ಕವನ್ನು ಯಾವಾಗಲೂ ನಿಷ್ಠೆಯಿಂದ ದಾಖಲಿಸಬೇಕು. ಎಲ್ಲರ ಕರ್ಮಗಳನ್ನು ಯಮರಾಜನಿಗೂ ಹಾಗೂ ನನಗೂ ನೀನು ತಿಳಿಸಬೇಕು ಅಂತ ಉಪದೇಶವನ್ನು ಚಿತ್ರಗುಪ್ತನಿಗೆ ಬ್ರಹ್ಮದೇವ ಮಾಡ್ತಾರೆ. ಚಿತ್ರಗುಪ್ತನು ಯಮಲೋಕದಲ್ಲಿ ಸ್ಥಾನವನ್ನು ಪಡಿತಾನೆ. ಅಲ್ಲಿ ಒಂದು ದೊಡ್ಡ ಗ್ರಂಥವನ್ನು ತೆಗೆದುಕೊಂಡು ಪ್ರತಿ ಆತ್ಮಕ್ಕೂ ಕರ್ಮಗಳನ್ನು ದಾಖಲಿಸ್ತಾ ಬರ್ತಾನೆ. ಆತನು ಯಾವುದೇ ಭೇದ ಭಾವವಿಲ್ಲದೆ ನ್ಯಾಯ ಮತ್ತು ಸತ್ಯದ ಹಾದಿಯಲ್ಲಿ ಕಾರ್ಯವನ್ನು ಇಂದಿಗೂ ಕೂಡ ಮುಂದುವರಿಸ್ತಾ ಇರ್ತಾನೆ. ಸ್ನೇಹಿತರೆ, ಇದೆಲ್ಲ ಚಿತ್ರಗುಪ್ತನು ದೇವತ್ವಕ್ಕೆ ಹೇಗೆ ಆಯ್ಕೆಯಾದ ಎಂಬುದರ ಬಗ್ಗೆ ಮಾಹಿತಿಯಾಗಿದೆ. ಇನ್ನು ಚಿತ್ರಗುಪ್ತನ ಹಿಂದಿನ ಜನ್ಮ ಏನಾಗಿತ್ತು ಅಂತ ನಾವು ನೋಡೋದಾದರೆ, ಚಿತ್ರಗುಪ್ತನು ಭೂಮಿಯಲ್ಲಿ ಮಾನವನಾಗಿ ರೂಪವನ್ನು ಧರ್ಮ ಮತ್ತು ಪ್ರೀತಿ ನ್ಯಾಯಬದ್ಧ ಜೀವನ ನಡೆಸಿದಂತಹ ಮಹಾನ್ ಋಷಿಯ ಜನ್ಮವನ್ನೇ ಪಡೆದಿದ್ದರು ಹಿಂದಿನ ಒಂದು ಜನ್ಮದಲ್ಲಿ. ಆ ಜನ್ಮದಲ್ಲಿ ಚಿತ್ರಗುಪ್ತನ ಹೆಸರು ಧರ್ಮದೇವ ಅಥವಾ ಕೆಲ ಕಥೆಗಳ ಪ್ರಕಾರ ವಿಧಾತ್ವ ಅಂತ ಇರುತ್ತೆ. ಚಿತ್ರಗುಪ್ತ ಹಿಂದಿನ ಜನ್ಮದಲ್ಲಿ ವಿಧಾತೃ ತನ್ನ ಪೂರ್ವ ಜನ್ಮವನ್ನು ಪಡೆದು ನಿಷ್ಠಾವಂತ, ಪರಿಶುದ್ಧ ಮನಸ್ಸು ಮತ್ತು ನಿಯಮಬದ್ಧ ಧರ್ಮ ಪಾಲಕನಾಗಿದ್ದ. ಜೀವನ ಪೂರ್ತಿ ಪಾಪ ಪುಣ್ಯಗಳ ವಿಚಾರ ಮತ್ತು ಧರ್ಮ ಮತ್ತು ನ್ಯಾಯದ ಮಾರ್ಗವನ್ನು ಅಧ್ಯಯನ ಮಾಡ್ತಾ ಇದ್ದರು. ಮತ್ತು ಇವರ ಇಹಜನ್ಮದ ಕೊನೆಯಲ್ಲಿ ದೇವತೆಗಳು ಈ ಶ್ರೇಷ್ಠ ನಿಸ್ವಾರ್ಥ ಜೀವನವನ್ನು ಮೆಚ್ಚಿ ಮರಣಾದ ಬಳಿಕ ಬ್ರಹ್ಮದೇವನು ಆತನ ಆತ್ಮವನ್ನು ಹೊಸ ಅವತಾರಕ್ಕೆ ಚಿತ್ರರೂಪದ ಅಡಿಯಲ್ಲಿ ದೇವತೆಗಳ ರೂಪವನ್ನು ಜನ್ಮವನ್ನು ಕೊಡ್ತಾರೆ. ಆ ಜನ್ಮವೇ ಮುಂದಿನ ಜನ್ಮದಲ್ಲಿ ವಿಧಾತೃ ಆದಂತಹ ವ್ಯಕ್ತಿ ಚಿತ್ರಗುಪ್ತನಾಗಿ ಧರ್ಮ ಕರ್ಮಗಳ ಲೆಕ್ಕ ಪರಿಶೋಧಕನಾಗಿ ಹುಡ್ತಾರೆ. ಇನ್ನು ಚಿತ್ರಗುಪ್ತನ ಶಕ್ತಿ ಎಂತಹದು ಅಂತ ನಾವು ನೋಡೋದಾದರೆ, ಚಿತ್ರಗುಪ್ತನ ಗ್ರಂಥವು ಕಾಲಕ್ಕೆ ಮೀರಿದ ಗ್ರಂಥ, ಅಕ್ಷಯವಾದ ಪುಸ್ತಕ.
ಅದು ಮನುಷ್ಯನ ಅಂತಃಕರಣವನ್ನು ಹಿಡಿದಿರುವಂತೆ ಮನುಷ್ಯ ಮನಸ್ಸಿನ ಯೋಚನೆಗಳು ಸಹ ಲಿಪಿಬದ್ಧವಾಗಿರುತ್ತೆ. ಪಾಪ ಮತ್ತು ಪುಣ್ಯಗಳ ಕೇವಲ ಕಾರ್ಯದಲ್ಲಿ ಮಾತ್ರವಲ್ಲ, ಬುದ್ಧಿಯಲ್ಲೂ ಮತ್ತು ಸತ್ಯಕ್ಕೂ ಇರಬೇಕು ಅಂತ ಅದರಲ್ಲಿ ಚಿತ್ರಗುಪ್ತ ಬೋಧಿಸಿರುತ್ತಾನೆ. ಇನ್ನು ಬ್ರಹ್ಮದೇವ ಚಿತ್ರಗುಪ್ತನಿಗೆ ಒಂದು ವರವನ್ನೂ ಕೂಡ ಕೊಡ್ತಾರೆ. ಅದೇನಂತ ಅಂದರೆ, ಚಿತ್ರಗುಪ್ತ ಯಾವತ್ತೂ ತಪ್ಪಿಲ್ಲದ ಲೆಕ್ಕ ಇಡುವಂತಹ ಶಕ್ತಿಯನ್ನು ಹೊಂದಿರಬೇಕು. ತನ್ನ ಗ್ರಂಥದಲ್ಲಿ ಒಂದು ಬರೆದ ಅಕ್ಷರ ನಂತರ ಅದನ್ನು ಬದಲಾಯಿಸೋದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ನ್ಯಾಯ ಯಾವತ್ತೂ ವಿಳಂಬವಾಗಬಾರ್ದು ಹಾಗೂ ತಪ್ಪಾಗಬಾರ್ದು ಅಂತ ವರವನ್ನು ಬ್ರಹ್ಮದೇವರು ಚಿತ್ರಗುಪ್ತನಿಗೆ ನೀಡ್ತಾರೆ. ಇನ್ನು ನಮ್ಮ ಭಾರತದಲ್ಲೂ ಕೂಡ ಚಿತ್ರಗುಪ್ತನ ದೇವಾಲಯಗಳು ನೋಡೋದಾದರೆ ರುದ್ರಪುರ ಉತ್ತರಾಖಂಡ್, ಇನ್ನು ಕಲಗಾನ್ ಮಹಾರಾಷ್ಟ್ರ, ಇನ್ನು ನೂತನ ಪದ್ಮನಾಭಪುರ ಗೋವಾದಲ್ಲಿ, ಇನ್ನು ಹರಿದ್ವಾರ ಉತ್ತರ ಪ್ರದೇಶದಲ್ಲೂ ಕೂಡ ಕಾಣಬಹುದು ಮತ್ತು ಪಂಜಾಬ್ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಕಾಣಬಹುದು. ಹಾಗೂ ಭಾರತದ ವಿವಿಧ ಭಾಗಗಳಲ್ಲೂ ಕೂಡ ಚಿತ್ರಗುಪ್ತನ ದೇವಾಲಯಗಳು ಕೂಡ ಹರಡಿವೆ. ಪ್ರತಿಯೊಂದು ದೇವಾಲಯವು ತನ್ನ ಸ್ಥಳೀಯ ಜನಜೀವನ ಮತ್ತು ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತೆ. ನಾವು ಯಾರೂ ನೋಡುತ್ತಿಲ್ಲವೆಂದು ಭಾವಿಸಿ ಏನನ್ನಾದರೂ ಮಾಡಿದ್ರೂ ಕೂಡ ಅದನ್ನು ಕಂಡು ಅದರ ಲೆಕ್ಕವನ್ನು ಖಂಡಿತವಾಗಲೂ ಚಿತ್ರಗುಪ್ತ ತನ್ನ ಪುಸ್ತಕದಲ್ಲಿ ದಾಖಲೆಯಾಗಿ ಇಟ್ಟುಕೊಳ್ತಾನೆ. ನಂತರ ಅದು ವರದಿಯಾಗಿ ಮುಂದೆ ಆ ಒಂದು ಕಾರ್ಯಕ್ಕೆ, ಆ ಒಂದು ಕೆಲಸಕ್ಕೆ ಇದ್ದಂತಹ ವರ ಹಾಗೂ ಶಾಪ ನಿರ್ಧಾರ ಮಾಡುವುದು ಚಿತ್ರಗುಪ್ತ. ಇದಾದ ನಂತರ ಆ ವರದಿ ಮೇಲೆ ಯಮಧರ್ಮರಾಜ ಶಿಕ್ಷೆಯನ್ನು ನೀಡ್ತಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಚಿತ್ರಗುಪ್ತನ ಈ ಒಂದು ಜನ್ಮ ರಹಸ್ಯ ಹಾಗೂ ಕಥೆಯನ್ನು ಕೇಳಿದಾಗ ಜೀವನದಲ್ಲಿ ನಾವು ಯಾವುದನ್ನು ಮಾಡುತ್ತಿದ್ದರೂ ಅದು ಲಿಪಿಬದ್ಧವಾಗಿ ಉಳಿಯುತ್ತದೆ ಮತ್ತು ಅಂತ್ಯದಲ್ಲಿ ಅದರ ಲೆಕ್ಕ ನಾವು ಖಂಡಿತವಾಗಲೂ ತೀರಲೇಬೇಕು. ಸತ್ಯ, ನೈತಿಕತೆ ಮತ್ತು ದಯೆ ಎಂಬ ಮೌಲ್ಯಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಚಿತ್ರಗುಪ್ತನ ಭಕ್ತಿ ಮತ್ತು ಪ್ರೇರಣೆ ನಮಗೆ ಸ್ಫೂರ್ತಿಯನ್ನು ನೀಡುತ್ತೆ. ಸದುಪಯೋಗವಿಲ್ಲದ ಜೀವನವನ್ನು, ದುಷ್ಕರ್ಮವನ್ನು ತೊರೆದು ಸತ್ಕರ್ಮಗಳನ್ನು ಮಾಡಿ ಸತ್ಯವನ್ನು ಪಾಲಿಸಬೇಕು ಅಂತ ಚಿತ್ರಗುಪ್ತನ ಕಥೆ ಹಾಗೂ ಚಿತ್ರಗುಪ್ತನ ಜನ್ಮ ರಹಸ್ಯ, ಚಿತ್ರಗುಪ್ತ ನಡೆಸುವಂತಹ ಕಾರ್ಯದ ಮೇಲೆ ನಾವು ನಮ್ಮ ಜೀವನವನ್ನು ಅರಿತು ಬಾಳಬೇಕು ಅನ್ನೋದು ಈ ಒಂದು ಮಾಹಿತಿಯ ಉದ್ದೇಶವಾಗಿದೆ. ಧನ್ಯವಾದಗಳು.